ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಇದರಿಂದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಮಲಜ್ಯೇಷ್ಠ ಶುದ್ಧ ಅಷ್ಟಮಿ ಭಾನುವಾರ 24/5/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಭಾನುವಾರ, ತಿಥಿ ಬಂದು ಅಷ್ಟಮಿ ಬೆಳಗ್ಗೆ 8:53ವರೆಗೆ, ನಕ್ಷತ್ರ ಬಂದು ಮುಖ ನಕ್ಷತ್ರ ಬೆಳಗ್ಗೆ 6:38ವರೆಗೆ, ಯೋಗ ಬಂದು ವ್ಯಾಘಾತ, ಕರಣ ಬಂದು ಭವ. ಇನ್ನು ರಾಹುಕಾಲ ಬಂದಾಗ 4:30ರಿಂದ 6, ಗುಳಿಕ ಕಾಲ 3ರಿಂದ 4:30, ಅರ್ಧ ಪ್ರಹರಿ 10:30ರಿಂದ 12 ಮತ್ತು ಯಮಗಂಟ ಬಂದು 12ರಿಂದ 1:30. ಅಮೃತ ಗಡಿಗಳು 10:30ರಿಂದ 12ವರೆಗೂ ಇರ್ತಕ್ಕಂಥದ್ದು. ಇದು ದಿನ ಹಾಗೂ ಪಂಚಾಂಗ ವಿಶೇಷ. ಅಲ್ಲಿಂದ ಮುಂದಕ್ಕೆ ಬಂದಾಗ ಆದ್ಮೇಲೆ ನೋಡಿ, ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ದೂರದ ಪ್ರಯಾಣದ ಸಾಧ್ಯತೆ, ಉತ್ತಮ ಹಣಕಾಸಿನ ಒಳಹರಿವು, ವೃಥಾ ಖರ್ಚುಗಳು, ಹೈನುಗಾರಿಕೆಯಲ್ಲಿ ಲಾಭ, ತೋಟಗಾರಿಕೆಯಲ್ಲಿ ಶುಭ. ದನಕರುಗಳ ವ್ಯಾಪಾರ ಯಾರು ಮಾಡ್ತಾರೆ, ದಲ್ಲಾಳಿಗಳವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಇವತ್ತು ಆದಿತ್ಯ ಹೃದಯವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ವೃಷಭ ರಾಶಿಗೆ ಬಂದಾಗ ಉತ್ತಮ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಬಂಧು ಮಿತ್ರರ ಭೇಟಿ, ಕೃಷಿ ಚಟುವಟಿಕೆಯಲ್ಲಿ ನೀರಸ ಫಲ. ಅದೇ ರೀತಿಯಲ್ಲಿ ಈ ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರು, ಬಿತ್ತನೆ ಬೀಜ ಮಾಡ್ತಕ್ಕಂಥವ್ರು, ಗೊಬ್ಬರ ಜೈವಿಕ ಆಗ್ಬೋದು, ರಸಗೊಬ್ಬರ ಆಗ್ಬೋದು ಮಾಡ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗೋಪೂಜೆ ಮಾಡಿ, ಗೋವನ್ನು ಪೂಜಿಸಿ. 6 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಮನೆಯಲ್ಲಿ ಸಂತಸ, ನೆಮ್ಮದಿ, ಹೆಚ್ಚಲಿರುವ ವೆಚ್ಚಗಳು. ತರಕಾರಿ ಬೆಳೆಗಾರರಿಗೆ ಮತ್ತು ಈ ಸ್ವೀಟ್ ಕಾರ್ನ್ ಬೆಳೀತಕ್ಕಂಥವ್ರಿಗೆ ಉತ್ತಮ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಈ ಕಟ್ಟಡ ಸಾಮಗ್ರಿ ಮಾಡ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತಕ್ಕಂಥದ್ದು. ಗೋಗ್ರಾಸ್ ಅಂದರೆ ಹಸುವಿಗೆ ಉಣಬಡಿಸಿ, ಹಸುವಿಗೆ ಬೆಲ್ಲನ ಅಥವಾ ಊಟನ ಕೊಡಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ. ರೈತರಿಗೆ ಮಾತ್ರ ಸ್ವಲ್ಪ ಹಿಂದೆಟ್ಟಿದೆ ಇವತ್ತು. ಯಾರೋ ಕರ್ಕಾಟಕ ರಾಶಿಯವರಿಗೆ ದ್ವಿದಳ ಧಾನ್ಯ ಬೆಳೀತಕ್ಕಂಥವ್ರಿಗೆ ಶುಭ ಇದೆ. ಜೋಳದ ಬೆಳೆಗಾರರಿಗೆ ಶುಭ ಇರ್ತಕ್ಕಂಥದ್ದು. ಈ ವಿದ್ಯುತ್ ಸಲಕರಣೆಗಳು, ಈ ಪ್ಲಂಬಿಂಗ್ ಸಲಕರಣೆಗಳು, ವುಡ್ ವರ್ಕ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇವತ್ತು. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಪೂಜೆ ಮಾಡಿ. 3 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಕೆಂಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಸಹೋದ್ಯೋಗಿಗಳಿಗೆ ಶುಭ ದಿನ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಇರ್ತಕ್ಕಂಥದ್ದು. ಅಣಬೆ, ತಂಬಾಕು, ಶುಂಠಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಚಿನ್ನ, ಬೆಳ್ಳಿ ಆಭರಣಗಳು ಯಾರು ಮಾರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕ. ಈ ಸೂರ್ಯ ಭಗವಾನನ್ನು ಪ್ರಾರ್ಥನೆ ಮಾಡಿ. 3 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಕನ್ಯಾ ರಾಶಿಯವರಿಗೆ ಹಿಡಿದ ಕಾರ್ಯಗಳಲ್ಲಿ ಯಶಸ್ಸು, ಹಿರಿಯರಿಂದ ಸಲಹೆಗಳು, ಬಾಲ್ಯ ಸ್ನೇಹಿತರ ಮಿಲನ ಆಗ್ತಕ್ಕಂಥದ್ದು. ಸಂತಸ ದಿನ. ತೋಟಗಾರಿಕೆಯಲ್ಲಿ ಶುಭ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 5 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ತುಲಾರಾಶಿಗೆ ಬಂದಾಗ ಈ ತುಲಾರಾಶಿಯವರಿಗೆ ದೂರದ ಪ್ರಯಾಣದ ಸಾಧ್ಯ ಬರತಕ್ಕಂಥದ್ದು. ಪ್ರಯಾಣದಿಂದ ಸಂತಸನೂ ಆಗ್ತಕ್ಕಂಥದ್ದು. ಬಂಧುಗಳ ಮಿಲನ, ಕಾರ್ಯಪ್ರಗತಿ. ಕಟ್ಟಡ ಗುತ್ತಿಗೆದಾರರಿಗೆ, ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಬಟ್ಟೆಗಳ ವ್ಯಾಪಾರ, ಗಾರ್ಮೆಂಟ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಗುರುಪಾದುಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. 6 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ವೃಶ್ಚಿಕ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು. ಶುಭ ಕಾರ್ಯದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಇವತ್ತು. ಕಾಫಿ, ರಬ್ಬರು, ಸಾಂಬಾರು ಪದಾರ್ಥಗಳು ಯಾರು ಪ್ಲಾಂಟರ್ಸ್ ಇರ್ತಾರೆ, ಪ್ಲಾಂಟೇಶನ್ಸು, ಆ ಪ್ಲಾಂಟರ್ಸ್ಗೆ ಒಳ್ಳೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು ಇವತ್ತು. ಈ ರಸಗೊಬ್ಬರ, ಕ್ರಿಮಿಕೀಟನಾಶಕಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಬುಧಾಗ ಚ ಗುರು ಶುಕ್ರ ಶನಿ ಪಿಶ್ಚ ರಾಹುವೇ ಕೇತುವೆ ನಮೋ ನಮಃ ಅಂತೇಳಿ ಸೂರ್ಯನನ್ನು ಸೇರಿಸಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. 2 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಪ್ರಯತ್ನಗಳಲ್ಲಿ ಸಫಲತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಭಯ ಬೀಳಬೇಕಾಗಿಲ್ಲ. ಅದಕ್ಕೆ ಸೂಕ್ತವಾಗಿ ಮಾರ್ಗದರ್ಶನ ತೆಗೆದುಕೊಳ್ಳಿ. ಬಂಧುಗಳ ಮಿಲನ, ಇದರಿಂದ ಸಂತಸನ ಆಗ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಶುಭ. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು, ಯಾವುದೇ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಾಗ್ಬೋದು, ಯಾವುದು ಫುಡ್ ಮೆಟೀರಿಯಲ್ ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ ಆಗ್ಬೋದು, ಎಲೆಕ್ಟ್ರಿಕಲ್ ವುಡ್ ಮೆಟೀರಿಯಲ್ಲು, ರೆಡಿಮೇಡ್ ಇರ್ತಕ್ಕಂಥ ವಸ್ತುಗಳು ಯಾರು ಮಾಡ್ತಾರೆ, ಸಮಸ್ತ ರೆಡಿಮೇಡ್ ವಸ್ತುಗಳಿಗೂ ವ್ಯಾಪಾರಿಗಳಿಗೂ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ
ಕೇಳಿ 3 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರ್ಥಿಕ ಸುಧಾರಣೆ, ವೃಥಾ ಖರ್ಚುಗಳು, ಕಾರ್ಯ ಸಫಲತೆ, ಅಣಬೆ, ಜೇನು ಕೃಷಿ, ರೇಷ್ಮೆ ಕೃಷಿಲಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬಿತ್ತನೆ ಬೀಜ, ಪೆಸ್ಟಿಸೈಡ್ಸ್ ಮತ್ತು ಮೆನ್ಯೂರ್ಸ್ ಯಾರು ಮಾಡ್ತಾರೆ ರಸಗೊಬ್ಬರಗಳು ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯಾದಿ ನವಗ್ರಹಗಳನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಆಚೆಗೆ ಕುಂಭರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ವೃತ್ತಿಪರರು, ಈ ಕರಕುಶಲ ಕರ್ಮಿಗಳು ಇವರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಇರೋ ಕುಂಭರಾಶಿಯವರಿಗೆ. ಬಂಧುಗಳ ಮೇಲಿನ ಉತ್ತಮ ಆದಾಯ ಇರತಕ್ಕಂಥದ್ದು. ಯಾರೋ ಜವಳಿ ಅಂಗಡಿ ಇಟ್ಟಿರ್ತಾರೆ, ಯಾರು ಗಾರ್ಮೆಂಟ್ಸ್ ಇಟ್ಟಿರ್ತಾರೆ, ಅಥವಾ ಟೈಲರಿಂಗ್ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೆಯ ಬಿಸ್ನೆಸ್ ಆಗ್ತಕ್ಕಂಥದ್ದು. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ನೀಲ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ, ಉತ್ತಮ ಹಣಕಾಸಿನ ಒಳಹರಿವು, ಸರ್ಕಾರಿ ಅರೆ ಸರ್ಕಾರಿ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ಸುದ್ದಿ ಕೇಳ್ತೀರಿ. ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥದ್ದು. ಈ ಸಾವಯವ ಗೊಬ್ಬರಗಳು, ರಸಗೊಬ್ಬರಗಳು, ಯಾಕಂದರೆ ಇದು ಮಳೆ ಬಿದ್ದಿರ್ತಕ್ಕಂಥ ಸಮಯ, ಅಲ್ಲಲ್ಲಿ ಒಳ್ಳೆ ಉತ್ತಮವಾದ ಮಳೆ ಆಗಿರ್ತಕ್ಕಂಥದ್ದು. ಇದು ಬಿತ್ತನೆ ಸಮಯ. ಆದ್ದರಿಂದ ಸಾಮಾನ್ಯವಾಗಿ ಈ ಬಿತ್ತನೆ ಬೀಜಗಳು, ರಸಗೊಬ್ಬರಗಳು ಮತ್ತು ವ್ಯವಸಾಯ ಸಲಕರಣೆಗಳು ಯಾರು ಮಾಡ್ತಾರೆ ಅವ್ರಿಗೆಲ್ಲ ಸಾಮಾನ್ಯವಾಗಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸೂರ್ಯ ನಮಸ್ಕಾರ ಮಾಡಿ. 3 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತದೆ. ಆದ್ಮೇಲೆ ತಮ್ಮೆಲ್ಲರಿಗೂ ಆ ಸೂರ್ಯ ಭಗವಾನನ ದಯದಿಂದ ಧೈರ್ಯ ಶೌರ್ಯ ಬರಲಿ. ನೀವು ಹಿಡಿದ ಕಾರ್ಯಕ್ರಮಗಳನ್ನು ಸೂರ್ಯ ಭಗವಾನದಿಂದ ನೆರವೇರಲಿ ಅಂತೇಳಿ ಆ ಭಗವಂತನಾಗಿರ್ತಕ್ಕಂಥ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಈ ದಿನದ ಸಾಯಿ ಸ್ಮೃತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಾವೆಲ್ಲರೂ ಲೈಕ್ ಮಾಡಿ, ನಿಮಗೆ ಚೆನ್ನಾಗಿ ಅರ್ಥವಾಗಿರ್ತಕ್ಕಂಥದ್ದು ಬಂದಿರತಕ್ಕಂಥದ್ದನ್ನು ಶೇರ್ ಮಾಡಿ, ಅದೇ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.